ನಾವಿವತ್ತು ಕಲ್ತ್ಕೊಳ್ಳುವಂಥ ವಿಷಯ ಐ ಮೀನ್ ಗರ್ವ ಅಂದರೆ ಅಹಂಕಾರ. ಪ್ರೈಸ್ ಲಾರ್ಡ್. ಅದರ ಅರ್ಥ ಏನು, ಅದು ನಮ್ಮ ಜೀವಿತದಲ್ಲಿ ಇದೆ ಅಂತ ಹೇಗೆ ಗುಣಲಕ್ಷಣ, ಅದರ ಲಕ್ಷಣಗಳೇನು, ಅಹಂಕಾರ ಬರದಂಗೆ ಅಹಂಕಾರದ ದುಷ್ಪರಿಣಾಮಗಳೇನು, ಕೊನೆಯದಾಗಿ ಅಹಂಕಾರ ಬರದಾಗೆ ಹೇಗೆ ನಮ್ಮನ್ನು ಕಾಪಾಡಿಕೊಳ್ಬೇಕು, ಇಷ್ಟು ಕಾರ್ಯಗಳು ಬೇಗ ಸಂಕ್ಷಿಪ್ತವಾಗಿ ನಾವು ಇವತ್ತು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ರಿ. ಒಂದು ಅಹಂಕಾರದ ಒಂದು ಗರ್ವ ಎಂಬುದಕ್ಕೆ ಒಂದು ಅರ್ಥ ಏನಂದರೆ ಹೊಗಳಿಕೊಳ್ಳೋದು, ಸ್ವಂತವಾಗಿ ಇಚ್ಛೆ, ಸ್ವಂತವಾಗಿ ಹೊಗಳಿಕೊಳ್ಳೋದು, ಸ್ವಂತ ಇಷ್ಟ, ಸ್ವಯ ಮಹಿಮೆ ಪಡಿಸ್ಕೊಳ್ಳೋದು, ಸ್ವಂತ ಇಷ್ಟಕ್ಕೆ ಹೋಗೋದು. ಆ್ಯಕ್ಚುಲಿ ಹೆಂಗಿರ್ಬೇಕಂದ್ರೆ ದೇವರನ್ನ ಮಹಿಮೆ ಪಡಿಸ್ಬೇಕು, ದೇವರಿಗೆ ಮಹಿಮೆ ಹೋಗಬೇಕು, ದೇವರ ಇಷ್ಟ ಪ್ರಕಾರ ಜೀವಿಸ್ಬೇಕು. ಬಟ್ ಅಹಂಕಾರ ಗರ್ವ ಇರೋದ್ರಿಂದ ಅವ್ರನ್ನ ಹೊಗಳ್ಕೊಳ್ತಾರೆ, ಅವ್ರಿಗೆ ಮಹಿಮೆ ಕೊಡ್ತಾರೆ, ಅವ್ರಿಷ್ಟವನ್ನೇ ನೆರವೇರಿಸ್ತಾರೆ. ಹೀಗೆ ಇಟ್ ಈಸ್ ಪ್ರೈಡ್ ಮೀನ್ಸ್ ಸೆಲ್ಫ್ ಎಕ್ಸಾಲ್ಟೇಷನ್, ಸೆಲ್ಫ್ ಗ್ಲೋರಿಫಿಕೇಶನ್ ಆ್ಯಂಡ್ ಸೆಲ್ಫ್ ವಿಲ್. ಇನ್ಸ್ಟೆಡ್ ಆಫ್ ಗ್ಲೋರಿಫೈಯಿಂಗ್ ಗಾಡ್ ದೇ ಗ್ಲೋರಿಫೈ ದೆಮ್ಸೆಲ್ಸ್. ಅದು ತುಂಬ ಕಠಿಣ, ತುಂಬ ಸೀರಿಯಸ್ ಆದ ಪಾಪ. ಯಾಕಂದರೆ ಈ ಪಾಪ ಬೇರೆ ಅನೇಕ ಪಾಪಗಳಿಗೆ ಜಾಗ ಕೊಡುತ್ತೆ. ಈ ಪಾಪ ಬೇರೆ ಅನೇಕ ಪಾಪಗಳಿಗೆ ಜಾಗ ಕೊಡುತ್ತೆ. ಇದು ಮೊದಲನೇ ಪಾಪವಾಗಿತ್ತು. ಇದು ಮೊದಲನೇ ಲೂಸಿಫರ್ಲಿ ಬಂದಂಥ ಅಹಂಕಾರ, ಗರ್ವ. ಅದರಿಂದ ಬೇರೆ ಅನೇಕ ಪಾಪಗಳಿಗೆ ಅದು ಜಾಗ ಕೊಡ್ತು. ದೇವರು ಅದಕ್ಕೆ ನ್ಯಾಯ ವಿಧಿಸಿದ್ರು ಅಂತ ಕೂಡ ನಾವು ನೋಡ್ಕೊಳ್ತಾ ಇದ್ರಿ. ಸೊ ಇವತ್ತು ನಮ್ಮ ಮನಸ್ಸು ಹೇಗಿರ್ಬೇಕಂದ್ರೆ, ದೇವರೇ ನನ್ನಿಷ್ಟ ಅಲ್ಲ ನಿನ್ನಿಷ್ಟ, ನೀನು ಹೇಗೆ ನಾನು ನಡೆಸ್ತಾ ಇದ್ದೀಯ ಆಗ ಹೋಗ್ತೀನಿ, ನಿನಗೆ ಮಹಿಮೆ ಉಂಟಾಗಲಿ, ನಿನಗೆ ಎಲ್ಲ ಗೌರವ ಘನತೆಗಳನ್ನು ಅರ್ಪಿಸ್ತಾ ಇದ್ದೀರಿ. ಸೊ ಇಷ್ಟು ಕಾರ್ಯಗಳು ನಾವು ಕಲ್ತ್ಕೊಂಡಿದ್ದೀರಿ. ಪ್ರೈಸ್ ಲಾರ್ಡ್. ಈ ಚಿಕ್ಕದು ಡೆಫಿನಿಷನ್. ನೆಕ್ಸ್ಟ್ ಲಕ್ಷಣಗಳು. ನಮ್ಮಲ್ಲಿ ಅಹಂಕಾರ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ, ಲಕ್ಷಣಗಳೇನು ಅಂತ. ಕಾರಣ ಲಕ್ಷಣಗಳಿದ್ರೆ ಅದು ಇವತ್ತು ನಾವು ಪ್ರೇಯರ್ ಮಾಡಿ ಅದರಿಂದ ಪೂರ್ಣವಾಗಿ ಬಿಡೆ ಸಿಕ್ಕಲಿ. ಸೊ ಮೊದಲನೇ ಲಕ್ಷಣ ಏನಂದರೆ, ನನಗೆ ಇಂಗ್ಲೀಷಲ್ಲಿ ಹೇಳ್ತೀನಿ, ಐ ನೋ ಎವ್ರಿಥಿಂಗ್ ಆ್ಯಂಡ್ ಐ ಕ್ಯಾನ್ ಡೂ ಎವ್ರಿಥಿಂಗ್. ನನಗೆಲ್ಲ ಗೊತ್ತು, ನನ್ನ ಕೈಲಿ ಎಲ್ಲ ಮಾಡೋಕ್ಕಾಗುತ್ತೆ ಎಂಬುದು ಅಹಂಕಾರದ ಒಂದು. ಕಾರಣ ತುಂಬ ಕಳ್ತ್ಕೊಳ್ಳೋಕ್ಕಿದೆ, ಹೌದಾ ಇಲ್ವಾ? ತುಂಬ ಕಾರ್ಯ ನಮ್ಗೆ ಗೊತ್ತಿಲ್ಲದೇ ಇರೋ ವಿಷಯಗಳು ಇದೆ. ನನಗೆಲ್ಲ ಗೊತ್ತಿದೆ ಅಂದರೆ ಅವ್ರಿಗೇನು ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಕಾರಣ ನೀವು ಬೈಬಲ್ ಓದುವಷ್ಟು ಗೊತ್ತಾಗುತ್ತೆ. ಅದು ಸಮುದ್ರದ ಥರ, ಎಷ್ಟು ಓದ್ತಿರೋ ಅಷ್ಟು ಸಾವಿರಾರು ಅರ್ಥಗಳು ಬೈಬಲಲ್ಲಿ ಇದೆ. ಸೊ ಯಾರಿಗೂ ನನಗೆಲ್ಲ ಗೊತ್ತಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಎಷ್ಟು ಕಲ್ತ್ಕೊಂಡ್ರು ಇನ್ನೂ ಜಾಸ್ತಿ ಕಲ್ತ್ಕೊಳ್ಳೋಕ್ಕೆ ಕಾರಣಗಳಿದೆ. ಸೊ ನನಗೆಲ್ಲ ಗೊತ್ತು, ನನಗೆಲ್ಲ ಮಾಡೋಕ್ಕಾಗುತ್ತೆ ಎಂಬುದು ತುಂಬ ತಪ್ಪು. ಕಾರಣ ಕಲ್ತ್ಕೊಳ್ಳೋಕೆ ತುಂಬ ಇದೆ. ದೇವ್ರ ಸಹಾಯ ಇದ್ದರೆ ಮಾತ್ರ ನಮಗೆ ಏನಾದರೂ ಕೆಲಸ ಮಾಡೋಕ್ಕೆ ಆಗುತ್ತೆ, ನಿಂತ್ಕೊಳ್ಳೋಕ್ಕಾಗುತ್ತೆ, ದೇವ್ರ ಸೇವೆ ಮಾಡೋಕ್ಕೆ ಆಗುತ್ತೆ. ಸೊ ಫಸ್ಟ್ ಸೈನ್ ಆಫ್ ಪ್ರೈಡ್ ಇಸ್ ಐ ನೋ ಎವ್ರಿಥಿಂಗ್ ಆ್ಯಂಡ್ ಐ ಕ್ಯಾನ್ ಡೂ ಎವ್ರಿಥಿಂಗ್. ಥರ್ಡ್ ಥಿಂಗ್, ಎರಡನೇದು ಗೆಟಿಂಗ್ ಆ್ಯಂಗ್ರಿ ಫಾಸ್ಟ್ ಅಟ್ ಎವ್ರಿಥಿಂಗ್. ಎಲ್ಲ ಯಾವಾಗಲೂ ಎಲ್ಲದರ ಮೇಲೆ ಬೇಗ ಕೋಪ ಮಾಡ್ಕೊಳ್ಳೋದು. ಓಕೆ. ಸೊ ಸಾಮಾನ್ಯವಾಗಿ ಕೋಪ ಮಾಡಿದ್ರು ಪಾಪ ಮಾಡಬೇಡಿ ಅಂತ ವಾಕ್ಯ ಇದೆ. ಕೆಲಸ ಮೇಲೆ ಕೋಪದಿಂದ ಮಕ್ಕಳಿಗೆಲ್ಲ ನಾವು ತಿದ್ದುವರಾಗಿದ್ದೀರಿ. ಬಟ್ ಇದು ಹಂಗಲ್ಲ. ಎಲ್ಲ ವಿಷಯಕ್ಕೆ ಎಲ್ಲದರಲ್ಲೂ ಕೋಪ ಮಾಡ್ಕೊಳ್ಳೋದು. ಅಂಥ ವ್ಯಕ್ತಿ ಅವರಲ್ಲಿ ಅಹಂಕಾರ ಇದೆ ಎಂಬುದಾಗಿ ಅಡೆಯಾಳವಾಗಿದೆ. ಎಲ್ಲ ವಿಷಯ ಹಂಗೆ ಕೋಪ. ದೇವರು ಹೇಳ್ತಾರೆ, ದೇವರು ಕೋಪಕ್ಕೆ ತಡವಾಗಿದ್ದಾನೆ ಎಂಬುದಾಗಿ. ಗಾಡ್ ಈಸ್ ಸ್ಲೋ ಟು ಆ್ಯಂಗರ್ ಅಂತಲೇ ಬರೆದಿದೆ. ಸೊ ಎಲ್ಲ ವಿಷಯಕ್ಕೆ ಎಲ್ಲದರಲ್ಲಿ ಎಲ್ಲ ಕಾರ್ಯಕ್ಕೆ ಬೇಗ ಕೋಪ ಮಾಡ್ಕೊಳ್ಳೋದು ಅದು ಅಹಂಕಾರದ ಒಂದು ಲಕ್ಷಣವಾಗಿದೆ. ನಾವು ಚಿಕ್ಕ ವಯಸ್ಸಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾಗ ಡಾಕ್ಟ್ರು ಕಣ್ಣು ತೋರಿಸು ಅಂತ ಹೇಳಿದ್ರು. ಆಮೇಲೆ ನಾಲಿಗೆ, ಆಮೇಲೆ ಹೇಳ್ತಾರೆ ನಿಮ್ಗೆ ಇದೇ ಕಾಯಿಲೆ ಇದೆ ಅಂತ. ನಮಗೆ ಹೆಂಗಪ್ಪ ಗೊತ್ತಾಯಿತು ಅಂತ. ಬಟ್ ಅವ್ರ ಕೆಲವು ಸೈನ್ಸ್ ಇದೆ ಅಲ್ಲ, ಇಲ್ಲಿ ಇಟ್ಕೊಳ್ತಾರೆ. ಕೆಲವು ಡಾಕ್ಟರ್ಸ್ ಕಣ್ಣು ನೋಡ್ತಾರೆ, ಕೆಲವರು ನಾಲಿಗೆ. ಇದು ನೋಡ್ಬಿಟ್ಟು ಅವ್ರಿಗೆಲ್ಲ ಆಲ್ಮೋಸ್ಟ್ ಒಂದು ಎಸ್ಟಿಮೇಷನ್ ಬರ್ತಾರೆ, ಇದು ಮೋಸ್ಟ್ಲಿ ಮಲೇರಿಯಾನ ಜ್ವರನ ಇರುತ್ತೆ ಅಂತ. ಸೊ ಕೆಲವು ಲಕ್ಷಣಗಳು ನಾವು ಹೇಳ್ತಾ ಇರೋದು. ಅದಕ್ಕೆ ಈ ಲಕ್ಷಣಗಳಿದ್ರೆ ನಾವು ದೇವ್ರ ಹತ್ರ ಸಾರಿ ಕೇಳಬೇಕು. ಕಾರಣ ಯಾಕಂದರೆ ಎಲ್ಲ ಪಾಪಗಳಕ್ಕಿಂತ ತುಂಬ ಕೆಟ್ಟ ಪಾಪ, ದೊಡ್ಡ ಪಾಪ ಅಹಂಕಾರ, ಗರ್ವವಾಗಿದೆ. ಕಾರಣ ಈ ಒಂದು ಪಾಪಕ್ಕೆ ದೇವರು ಹೇಳ್ತಾ ಇದ್ದಾರೆ, ಯಾರು ಅಹಂಕಾರ ಪಡ್ತಾರೋ ಅವ್ರಿಗೆ ವಿರೋಧವಾಗಿ ನಾನು ನಿಂತ್ಕೊಳ್ತೀನಂತೆ. ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಸೈತಾನ್ ನಮ್ಗೆ ವಿರೋಧವಾಗಿ ಕೆಲಸ ಮಾಡಿ, ನಮ್ಮ ಶತ್ರುನೇ ಯಾರು? ಸೈತಾನ್. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಸೈತಾನ್ ಅಲ್ಲ, ನಿಮ್ಮಲ್ಲಿ ಅಹಂಕಾರ ಬಂದರೆ ನಾನು ನಿಮ್ಗೆ ವಿರೋಧವಾಗಿ ನಿಂತ್ಕೊಳ್ತೀನಿ. 1 ಪೇದ್ರು 5:5ನೇ ವಾಕ್ಯ. 1 ಪೇದ್ರನ ಪುಸ್ತಕ 5ನೇ ಅಧ್ಯಾಯದ 5ನೇ ವಾಕ್ಯ. ದೇವರು ಅಹಂಕಾರಿಗಳನ್ನು ಎದುರಿಸುವನು ಅಂತಲೇ ಬರೆದಿದೆ. ಸೊ ಯೋಚನೆ ಮಾಡಿ ನೋಡಿ, ದೇವರೇ ನಮಗೆ ಎದುರಿಸ್ತಾ ಇದ್ರೆ ಏನು ತುಂಬ ನೋವಿಗೆ ಅದು ಕಾರಣವಾಗುತ್ತೆ.
ಅದಕ್ಕೆ ಇವತ್ತು ನಾವು ದೇವ್ರ ಹತ್ರ ಅರಿಕೆ ಮಾಡಿ, ಪಾಪ ಅರಿಕೆ ಮಾಡಿ ಅದರಿಂದ ಬಿಡುಗಡೆನ ಹೊಂದ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀರಿ. ಅನೇಕ ರೀತಿಯಲ್ಲಿ ಆಶೀರ್ವಾದಗಳು ಬರುತ್ತೆ. ರೋಮಾಪುರದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವನ ಮೇಲೆ ನನ್ನ ಆಶೀರ್ವಾದ, ಅವನ ಪ್ರಾರ್ಥನೆಗೆ ಉತ್ತರ, ಅವನಿಗೆ ಸೌಖ್ಯ, ಅವನ ಮೇಲೆ ಅಭಿಷೇಕ, ಅವನ ಮೇಲೆ ದೇವರ ಸೇವೆಯನ್ನ ದೇವರು ಕೊಡುವನಾಗಿರ್ತಾನೆ. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತು ನಮ್ಮ ಗುಡ್ಡದಲ್ಲಿ ಸಭೆಗೆ ಹೋಗಿದ್ದೆ ಬೆಳಗ್ಗೆ. ಇವಾಗ ಅದು ಆರಂಭಿಸಿ ಆಲ್ಮೋಸ್ಟ್ 3-4 ಆಯಿತು. ಇವತ್ತೇ ಆ ಹಾಳು ತುಂಬಿ ಜನ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ಟೈಮ್ ಒಳಗಡೆ ಮ್ಯಾಕ್ಸಿಮಮ್ ಆ ಜಾಗ ಇಲ್ಲದೇ ಇರೋಷ್ಟು ಆತ್ಮಗಳನ್ನ ದೇವರು ಕರ್ಕೊಂಡು ತಂದಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಭಾನುವಾರ ಅವರೆಲ್ಲ ಇಲ್ಲಿ ನಮ್ಮ ಕರ್ತನ ಭೋಜನಲ್ಲಿ ಇಲ್ಲಿ ಜಾಯ್ನ್ ಆಗ್ತಾರೆ. 1 ಪೇತ್ರ 5ನೇ ವಾಕ್ಯ ಹೇಳುತ್ತೆ, ದೇವರು ಅಹಂಕಾರಿಗಳನ್ನ ಎದುರಿಸುತ್ತಾನೆ. ಸೊ ದೇವ್ರು ನಮ್ಗೆ ಸಪೋರ್ಟ್ ಮಾಡ್ಬೇಕಲ್ಲ, ದೇವರೇ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ದೇವರೇ ನಮ್ಗೆ ವಿರೋಧವಾಗಿ ನಿಂತ್ಕೊಂಡ್ರೆ ಆಮೇಲೆ ಯಾವ ಕೆಲಸನೂ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ದೇವರು ಅಹಂಕಾರ ಎಂಥ ಪಾಪ ಅಂದರೆ, ಅಹಂಕಾರ ಬಂದರೆ ನಾವು ದೇವ್ರನ್ನೇ ನಮ್ಮ ಜೀವನದಿಂದ ಹೊರಗೆ ಹಾಕ್ಬಿಟ್ಟು ನಮ್ಮ ಸಾಮರ್ಥ್ಯ, ನಮ್ಮ ಬಲ, ನಮ್ಮ ದುಡ್ಡು, ನಮ್ಮಲ್ಲಿ ಆಶ್ರಯಿಸಲಿಕ್ಕೆ ನಾವು ಕಳ್ತ್ಕೊಳ್ತೀರಿ, ದೇವ್ರನ್ನ ಹೊರಗೆ ಹಾಕ್ಬಿಡ್ತೀರಿ. ಅದಕ್ಕೆ ಆ ಪಾಪ ತುಂಬ ಅಘೋರವಾದದ್ದು. 3ನೇದು, ಪ್ರೈಸ್ ಲಾರ್ಡ್, ಯಾರಾದರೂ ನಮ್ಮನ್ನು ಗೆಟಿಂಗ್ ಆಂಗ್ರಿ ವೆನ್ ಕರೆಕ್ಟೆಡ್ ಆರ್ ಕ್ರಿಟಿಸೈಸ್ಡ್. ಯಾರಾದರೂ ನಮ್ಮನ್ನು ತಿದ್ದುವ ವ್ಯಕ್ತಿಯ ಮೇಲೆ ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು. ಹಂಗಿರಬಾರ್ದು. ದೇವರು ನಮ್ಮನ್ನ ತಿದ್ದುವ ದೇವರಾಗಿದ್ದಾರೆ. ತನ್ನ ಪ್ರೀತಿಸುವ ಮಕ್ಕಳನ್ನ ದೇವರು. ನೆನ್ನೆ ನಾನೊಂದು ಹುಡುಗನ ಹತ್ರ ಮಾತಾಡ್ತಾ ಇದ್ದೆ. ಅವ್ನು ಹೇಳ್ತಾ ಇದ್ದ, ಫಸ್ಟ್ ನನಗೇನೋ ಗೊತ್ತಿದೆ, ನನ್ನ ಮ್ಯಾನೇಜರ್ ಹತ್ರ ಒಂದು ಸುಳ್ಳು ಹೇಳ್ಬಿಟ್ಟು ನಾನು ಕೆಲಸ ಮಾಡೋಕೆ ಹೋದೆ, ಬಟ್ ನನ್ನ ಮನಸಾಕ್ಷಿ ಚುಚ್ತಾನೇ ಇತ್ತು, ನೀನು ಯಾಕೆ ಸುಳ್ಳು ಹೇಳಿದೆ, ಅದು ಚುಚ್ತಾ ಇತ್ತು ಸರ್. ನಾನು ಲಾಸ್ಟಲ್ಲಿ ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು, ಸರ್ ಸಾರಿ ಸರ್, ನಾನು ಇವಾಗಲೇ ನಿಮ್ಮ ಹತ್ರ ಮಾತಾಡಿದೆ, ಸುಳ್ಳು ಹೇಳ್ಬಿಟ್ಟು ನನ್ನನ್ನು ಕ್ಷಮಿಸು ಅಂತ ಅವ್ನು ಕೇಳ್ಕೊಂಡ. ನನಗೆ ಒಂದು ಕಾರ್ಯ ಅರ್ಥ ಆಯ್ತು ಅವನು ಅದಂಗೆ ಹೇಳಿದಾಗ. ಒಂದು ವ್ಯಕ್ತಿ ತುಂಬ ದೇವರ ಹತ್ರ ನಡೆಯುವಾಗ ಒಂದು ಮಾತಲ್ಲಿ ಒಂದು ತಪ್ಪು ಬಂದರೂ ಅವ್ನ ಮನಸಾಕ್ಷಿ ಚುಚ್ಚುತ್ತೆ. ದೇವರಿಂದ ದೂರ ಇರೋವನು ದೊಡ್ಡ ಅಪರಾಧ ಮಾಡಿದ್ರು, ಒಂದು ಅಪರಾಧ ಮಾಡಿದ್ರೆ ಅಂತ ಒಂದು ಮನಸ್ಸು ಚುಚ್ಚೋದು ಅವ್ರಿಗಿರಲ್ಲ. ಸೊ ಏನಾದರೂ ನಿಮ್ಮ ಜೀವಿತದಲ್ಲಿ ನೀವು ಪ್ರೇಯರ್ ಮಾಡಿಲ್ಲ, ಇವತ್ತು ಜಾಸ್ತಿ ಟೈಮ್ ಮೊಬೈಲ್ ಫೋನ್ ನೋಡಿದ್ರಿ, ಬೈಬಲ್ ಓದಲಿಲ್ಲ, ಇಲ್ಲಾಂದರೆ ನೀವು ಯಾರನ್ನೋ ಬೈದಿದ್ದೀರಾ, ಪದ ಸರಿ ಇಲ್ಲ ಅಂತ ನಿಮಗೆ ಅರ್ಥ ಆದರೆ, ನಿಮಗೆ ಗೊತ್ತಾದರೆ ಒಳ್ಳೆ ಲಕ್ಷಣ, ನೀವು ತುಂಬ ದೇವರ ಹತ್ರ ಇದ್ದೀರಾ ಅಂತ ಅರ್ಥ. ಕಾರಣ ದೇವರ ಹತ್ರ ಇರುವಾಗ ಇಂಥ ಪಾಪಗಳು ಚಿಕ್ಕದಾಗಿರೋ ದೇವ್ರು ತೋರಿಸ್ಕೊಡ್ತಾರೆ ನಮಗೆ. ಆ ಪಾಪಗಳು ಬರದ ಹಾಗೆ ನಮ್ಮನ್ನು ಕಾಪಾಡ್ತಾರೆ. ಕನ್ವಿಕ್ಷನ್, ದೇವ್ರ ಪ್ರೆಸೆನ್ಸ್ನ, ದೇವ್ರು ನಮ್ಮ ಜೊತೆ ಇರೋದಕ್ಕೆ ಒಂದು ಅಡೆಯಾಳ ಕನ್ವಿಕ್ಷನ್ ಇರುತ್ತೆ. ದೇವರಿಂದ ದೂರ ಹೋದ ವ್ಯಕ್ತಿಗೆ ಅವನಿಗೆ ಕಳ್ತನ ಮಾಡಿದ್ರು ಅವನಿಗೆ ಏನು ಆಗಲಿಲ್ಲ ಅಂತೆ. ಕಾರಣ ಮೈಲುಗಳು ದೇವರಿಂದ ದೂರ ಇದ್ದಾರೆ ಅವರು. ಇವತ್ತು ಜೆರೆಮೀಯ ಪಾಸ್ ಹೇಳಿದ ಹಾಗೆ ದೇವ್ರು ನಮ್ಮ ಜೊತೆನೇ ಇದ್ದಾರೆ, ದೇವ್ರು ನಮ್ಮನ್ನ ಕೈ ಬಿಡಲ್ಲ. ಬಟ್ ಎಷ್ಟೋ ಜನರು ದೇವ್ರನ್ನ ಕೈ ಬಿಟ್ಟು ಓಡಿ ಹೋಗ್ತಾರೆ ದೇವರಿಂದ ದೂರ. ದೇವರು ಬಿಡಲ್ಲ, ಬಟ್ ಇವರು ದೇವ್ರನ್ನ ಬಿಟ್ಟು ಹೋಗೋ ಸಾಧ್ಯತೆ ಇದೆ. ಸೊ ಇವತ್ತು ನಮ್ಮನ್ನು ಯಾರಾದರೂ ಕರೆಕ್ಷನ್ಸ್ ತಗೊಳ್ಬೇಕು. ನೋಡಿ, ನನಗೆ ಅನೇಕ ದೇವ ಸೇವಕರು ಇದ್ದಾರೆ, ನಾನು ಕೆಲವು ಎಲ್ಡರ್ಸ್ ಕೂಡ ಚರ್ಚಲ್ಲಿ ಇದ್ದಾರೆ. ಅವ್ರು ನನ್ನ ಕರೆಕ್ಟ್ ಮಾಡ್ತಿರ್ತಾರೆ. ನಾನು ಹೇಳಿದ್ದೀನಿ ಫಸ್ಟ್, ಎಲ್ಲಿ ನಮ್ಮ ಜೊತೆಲಿ ತಪ್ಪಿದೆಯೋ ನೀವು ತಿದ್ರಿ ನಮ್ಮನ್ನ ಕರೆಕ್ಟ್ ಮಾಡಿ. ಅದಕ್ಕೆ ನಾನು ವಿಧೇಯನ ಆಗ್ತಾ ಇದ್ದೀನಿ. ಕಾರಣ ಕರೆಕ್ಷನ್ಸು ತಾಳ್ಮೆಯವರಿಗೆ ಮಾತ್ರ ಆ ಲಕ್ಷಣವನ್ನು ತಗೊಳಕ್ಕಾಗುತ್ತೆ. ಹಲ್ಲೆಲೂಯಾ. ಸೊ ನಿಮ್ಮ ಜೀವಿತದಲ್ಲಿ ಏನಾದರೂ ಇಂಥ ಸ್ವಭಾವಗಳಿದ್ದರೆ ಇವತ್ತು ಅದು ಅರಿಕೆ ಮಾಡಿ ಆ ದುರಾತ್ಮ ಯೇಸು ನಾಮದಲ್ಲಿ ಹೊರಗೋಗ್ಲಿ. ಕಾರಣ ಅವಾಗ ದೊಡ್ಡ ಆಶೀರ್ವಾದಗಳು ಇವತ್ತೇ ದೇವರು ನಿಮ್ಮ ಮೇಲೆ ಬರ ಮಾಡ್ತಾನೆ. ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ರೋಮಾಪುರದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯದ 7ನೇ ವಾಕ್ಯ. ಯಾರ ಅಪರಾಧಗಳು ಪರಿಹಾರವಾಗಿದೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ಅವನೇ ಆಶೀರ್ವಾದ ಹೊಂದಿದವನು. ದೇವರ ಪ್ರಸನ್ನತೆ ಅವನ ಜೊತೆ ಇದೆ. ಯಾಕೆ ದೇವರು ನಮ್ಮನ್ನ ಶುದ್ಧೀಕರಿಸ್ತಾ ಇದ್ದಾರೆ ಎಂಬ ಪ್ರಶ್ನೆ ಉತ್ತರ, ದೇವರು ತನ್ನ ಪ್ರೀತಿಸುವ ಮಕ್ಕಳನ್ನ ತಿತ್ತಾರೆ. ಇನ್ನೊಂದು, ಯಾಕೆ ದೇವರು ನಮ್ಮನ್ನ ತಿತ್ತಾ ಇದ್ದಾರೆ? ನಮ್ಮನ್ನ ಆಶೀರ್ವದಿಸ್ಲಿಕ್ಕೆ. ನಮ್ಮ ದೇವರ ಹೆಸರು ಜೆಹೋವ ಮೆಕೆದಿಶಮ್, ನಾನೇ ನಿಮ್ಮನ್ನ ಶುದ್ಧೀಕರಿಸುವ ದೇವರು. ನಾನೇ ನಿಮ್ಮನ್ನ ಶುದ್ಧೀಕರಿಸುವ ದೇವರು. ನಾನು ನಿಮ್ಮನ್ನ ಆಶೀರ್ವಾದ ಮಾಡೋದು 30-40 ವರ್ಷಕ್ಕಲ್ಲ, ನಾನು ನಿಮ್ಮನ್ನ ನಿತ್ಯ ಕಾಲಕ್ಕೆ ಆಶೀರ್ವಾದ ಮಾಡಿದ್ದೀನಿ. ಅದಕ್ಕೆ ದೇವರು ನಮ್ಮನ್ನ ಶುದ್ಧೀಕರಿಸುವನಾಗಿರ್ತಾನೆ. ಸೊ ಯಾರಾದ್ರೂ ನಮ್ಮನ್ನ ತಿದ್ದುವ ವ್ಯಕ್ತಿಯ ಮೇಲೆ ಕೋಪ ಮಾಡ್ಕೊಳ್ಬೇಡಿ. ನಿಮ್ಮನ್ನ ಯಾರಾದ್ರೂ ಕ್ರಿಟಿಸೈಸ್ ಮಾಡಿದ್ರೆ ಸೈಲೆಂಟ್ ಆಗಿ ಇರ್ಲಿಕ್ಕೆ ದೇವ್ರು ನಮಗೆ ಸಹಾಯ ಮಾಡಲಿ. ನೆಕ್ಸ್ಟ್, ಅಹಂಕಾರದ ಇನ್ನೊಂದು ಲಕ್ಷಣ, ಎಲ್ಲ ವಿಷಯಕ್ಕೆ, ಚಿಕ್ಕ ವಿಷಯಕ್ಕೆ, ದೊಡ್ಡ ವಿಷಯಕ್ಕೆ ಅವರೇ ಜಗಳ ಶುರು ಮಾಡ್ತಾರೆ. ಇವತ್ತು ಸುಮಾರು ಜನ ದೇವ್ರನ್ನ ಸ್ತೋತ್ರ ಹೇಳಲ್ಲ. ಪ್ರೈಸ್ ದ ಲಾರ್ಡ್.
ಹಲ್ಲೆಲೂಯಾ. ಆದರೂ ನಾನು ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ಆಮೇಲೆ ಎಲ್ಲ ವಿಷಯಕ್ಕೆ ಜಗಳ ನೀವು ಮಾಡುವ ಸ್ವಭಾವ, ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ನೋಡಿ. ಯೇಸು ಸ್ವಾಮಿಗೆ ಎಷ್ಟೋ ವಿಷಯಕ್ಕೆ ಜಗಳಕ್ಕೆ ಹೋಗ್ಬೋದು. ಬೈಬಲ್ ಬರೆದೆ ಅವರು ಸಮಾಧಾನದ ದೇವರು, ಅವ್ರ ಬಾಯೇ ತೆಗೀಲಿಲ್ಲ ಅಂತೆ, ಅವರ ಬಾಯಲ್ಲಿ ಪಾಪನೇ ಇರಲಿಲ್ಲ ಅಂತೆ. ಅವ್ರು ಯಾರಿಗೂ ಜಗಳಕ್ಕೆ ಹೋಗ್ಲೇ ಇಲ್ಲ, ಕೇಳಕ್ಕೂ ಹೋಗ್ಲಿಲ್ಲ, ಜಗಳಕ್ಕೂ ಹೋಗ್ಲಿಲ್ಲ. ಅವ್ರಿಗೆ ಅನ್ಯಾಯ ಆದಾಗ ತಂದೆ ನನಗೆ ಇವ್ರು ನೋವು ಕೊಟ್ಟಿದ್ದಾರೆ, ಹಿಂಗಾಗಿದೆ, ನೀನು ನೋಡ್ಕೊ ಅಂತ ತಂದೆಗೆ ಅವರು ಒಪ್ಪಿಸ್ಕೊಟ್ರಂತೆ. ಸೊ ಎಲ್ಲ ವಿಷಯಕ್ಕೆ ನಾವು ಜಗಳ ಮಾಡೋಕ್ಕೆ ಹೋಗೋದು, ಕೇಳಕ್ಕೆ ಹೋಗೋದು ಬೇಡ. ಕಾರಣ ನಾವು ದೇವ್ರ ಮಕ್ಕಳು. ನಮಗೆ ಎಂಥ ಸ್ವಭಾವ ಇರಬೇಕು? ತಾಳ್ಮೆ ಸ್ವಭಾವ ಇರಬೇಕು, ಬಿಟ್ಕೊಡುವ ಸ್ವಭಾವ. ಲೋತು ಅಬ್ರಹಾಂ ಜಗಳ ಮಾಡ್ತಾ ಇದ್ದಾಗ ಅಬ್ರಹಾಂ ಹೇಳ್ದೆ ಜಗಳ ಬೇಡ, ಸರಿ ನೀನೇ ಫಸ್ಟ್ ತಗೊಂಡ್ಬಿಟ್ಟು ಬಿಟ್ಕೊಟ್ಬಿಡ. ಬಿಟ್ಟಿದ ತಕ್ಷಣ ದೇವರು ಅಬ್ರಹಾಂ ನೋಡಿ ಹೇಳ್ತಾನೆ, ನಾನು ನಿನ್ನ ನಿಜವಾಗ್ಲೂ ಆಶೀರ್ವದಿಸ್ತೀನಿ, ಕಾರಣ ನೀನು ಜಗಳಕ್ಕೆ ಹೋಗ್ಲಿಲ್ಲ. ಕಾರಣ ನನ್ನ ಸಂತತಿಗಳು, ನನ್ನ ಮಕ್ಕಳು ಜಗಳಕ್ಕೆ ಹೋಗಲ್ಲ, ನನ್ನ ಮಕ್ಕಳು ಸೈಲೆಂಟ್ ಆಗಿರ್ತಾರೆ. ದೇವರು ನಮಗೋಸ್ಕರ ಯುದ್ಧ ಮಾಡೋನಾಗಿರ್ತಾನೆ, ದೇವರು ನಮಗೋಸ್ಕರ ಯುದ್ಧ ಮಾಡೋನಾಗಿರ್ತಾನೆ, ದೇವರು ನಮಗೋಸ್ಕರ ಮಾತಾಡೋನಾಗಿರ್ತಾನೆ. ಹಲ್ಲೆಲೂಯಾ. ಆಮೇಲೆ ನೀವು ಸೇಡಿಗೆ ಸೇಡ್ ತಗೊಳ್ಬೇಡಿ ಎಂಬುದಾಗಿನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಮೇನ್. ಸೊ ಜಗಳ ಶುರು ಮಾಡಬೇಡಿ, ಸೈಲೆಂಟ್ ಆಗಿ ಇರೋಣ. ಆಮೇಲೆ ಪ್ರೈಸ್ ಲಾರ್ಡ್. ಏನಾದರೂ ಮಾತಾಡಂಗಿದ್ರೆ ನೀವೇ ಡೈರೆಕ್ಟ್ ಆಗಿ ಯಾರ ಹತ್ರ ಹೇಳ್ದೆ ಆ ವ್ಯಕ್ತಿ ಹತ್ರ ಮಾತ್ರ ಹೋಗಿ, ಯಾರು ಇಲ್ಲದೆ ಇರುವಾಗ ಸಿಸ್ಟರ್ ನೀವು ಮಾಡಿದ ಹಿಂಗಾಯ್ತು ಅಂತ ಹೇಳಬೇಕು. ಅದು 1 ಸತಿ 2 ಸತಿ 3 ಸತಿ ಹೇಳಬೇಕು. ಆಮೇಲೆ ಪಾಸ್ಟ್ನ ಕರ್ಕೊಂಡು ಹೋಗಿ ಮಾತಾಡಬೇಕು ಅಂತ ತಿಳಿಸಿದೆ. ಬಟ್ ನಾವು ಮಾಡಬೇಕಾದ್ರೆ 1-2 ಸತಿ ಅಲ್ಲ, ಎಷ್ಟು ಸತಿ ಆದರೂ ಹೋಗಿ ಮಾತಾಡಿ 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 ಎಷ್ಟು ಕ್ಲಿಯರ್ ಮಾಡೋಕ್ಕಾಗುತ್ತೋ ಮಾತಾಡಬೇಕು ವೈಯಕ್ತಿಕವಾಗಿ ಎಂಬುದಾಗಿನೇ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಅಹಂಕಾರ ಇರೋರಿಗೆ ಕ್ಷಮಿಸೋ ಮನಸ್ಸಿರಲ್ಲ. ಈಗ ದೇ ಕಾಂಟ್ ಫಾರ್ಗಿವ್ ವೆರಿ ಕ್ವಿಕ್ಲಿ. ಬೇಗ ಕ್ಷಮಿಸೋ ಮನಸ್ಸು ಅವರಿಗೆ. ಆಮೇನ್. ಬೈಬಲಲ್ಲಿ ನಮ್ಮ ದೇವರ ಕುರಿತು ಏನು ಬರೆಯಲ್ಪಟ್ಟಿದೆ? ನಮ್ಮ ದೇವರ ಹಾಗೆ ಕ್ಷಮಿಸೋ ದೇವರು ಈ ಭೂಮಿಯಲ್ಲಿ ಯಾರೂ ಇಲ್ಲ. ಎಷ್ಟು ಸತಿ ಸಾರಿ ಕೇಳಿದ್ದೀರಾ ಅಲ್ಲ? ಆಮೇನ್. ಕೆಲವರು ಪಾಪಾರಿಕೆ ಮಾಡೋಕೆ ಹೇಳ್ತಾರೆ, ದೇವ್ರು ನಾನು ಪಾಪ ಮಾಡಿ ನನಗೆ ಗೊತ್ತಿಲ್ಲ, ಅಷ್ಟು ಪಾಪ ಮಾಡಿದ್ದೀನಿ. ದಾವಿದನ ಒಂದ್ ಕಡೆ ಹೇಳ್ತಾರೆ, ಆಮೇಲೆ ಕೀರ್ತನೆಗಾರ ಒಂದ್ ಕಡೆ ಹೇಳ್ತಾರೆ, ತಲೆ ಕೂದಲಿಕ್ಕಿಂತ ಹೆಚ್ಚು ಪಾಪಗಳನ್ನು ಮಾಡಿದ್ದೀನಿ, ಬಟ್ ದೇವರು ನಮ್ಮನ್ನ ಕ್ಷಮಿಸಿದ್ದಾರೆ. ಸೊ ನಮಗೆ ನಮ್ಮ ತಂದೆಯ ಸ್ವಭಾವ ಇರಬೇಕು, ಕ್ಷಮಿಸುವ ಗುಣ ಇರಬೇಕು. ಸಾಮಾನ್ಯವಾಗಿ ಅಹಂಕಾರ ಇರುವಾಗ ಕ್ಷಮಿಸುವ ಮನಸ್ಸು ಬರಲ್ಲ, ತುಂಬಾ ಕಷ್ಟವಾಗಿರುತ್ತೆ, ಹಾರ್ಡ್ ಆಗಿರುತ್ತೆ. ನೆಕ್ಸ್ಟ್ ಕಂಪ್ಲೇಂಟ್ ಹೇಳೋದು, ಗುಣಗುಟ್ಟೋದು. ಕಂಪ್ಲೇಂಟ್ ಹೇಳೋದು, ಗುಣಗುಟ್ಟೋದು ಅಹಂಕಾರದ ಒಂದು ಲಕ್ಷಣ. ಎಲ್ಲ ವಿಷಯಕ್ಕೆ ಗುಣಗುಟ್ಟೋದು, ಕಂಪ್ಲೇಂಟ್ ಹೇಳೋದು, ಗುಣಗುಟ್ಟೋದು ತುಂಬ ತಪ್ಪು. ನಾವು ಇನ್ನೊಬ್ಬರಿಗೆ ಪ್ರೇಯರ್ ಮಾಡೋದು ದೇವ್ರ ಸ್ವಭಾವ. ಒಬ್ರಿಗೋಸ್ಕರ ಗೊತ್ತಾದರೆ ಆ ವ್ಯಕ್ತಿಗೋಸ್ಕರ ದೇವರೇ ಅವ್ರನ್ನ ಕ್ಷಮಿಸು, ಅವ್ರ ಮೇಲೆ ಕರುಣಿಸು, ಅವರಿಗೆ ದಯೆ ತೋರಿಸು ಅಂತ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದು ದೇವರ ಸ್ವಭಾವವಾಗಿದೆ. ಆಮೇನ್. ಏನಾದರೂ ಕಂಪ್ಲೇಂಟ್ ಇದೆಯಾ? ಕಂಪ್ಲೇಂಟ್ ಗುಣಗುಟ್ಟೋದು ನಾವು ನಿಲ್ಲಿಸ್ಬೇಕಾಗುತ್ತೆ. ಆಮೇನ್. ನಾವು ಕೆಲವು ಸಮಯದಲ್ಲಿ ತಪ್ಪು ಮಾಡುವಾಗ ದೇವರು ನಮ್ಮನ್ನ ಶಿಕ್ಷಿಸ್ತಾರೆ, ಶಿಕ್ಷಿಸಿದ್ರೂ ತಿದ್ಕೊಳ್ಳಲ್ಲ, ಅದು ಅಹಂಕಾರದ ಲಕ್ಷಣವಾಗಿದೆ. ನಾವು ತಪ್ಪು ಮಾಡ್ತೀವಿ, ತಪ್ಪು ಮಾಡುವಾಗ ದೇವ್ರು ಶಿಕ್ಷೆ ಕೊಡ್ತಾರೆ. ಏನೋ ತೊಂದರೆ ಆಗ್ತಾ ಇದೆ, ನಾವು ದೇವ್ರ ಹತ್ರ ಹೋಗಿ ಕೇಳ್ಬೇಕು, ದೇವ್ರು ಯಾಕೆ ಇದು ಆಗ್ತಾ ಇದೆ, ಯಾಕೆ ಹಿಂಗೆ ಆಗ್ತಾ ಇದೆ, ದೇವ್ರ ಮಕ್ಳಿಗೆ ಹಿಂಗೆ ಆಗ್ಬಾರ್ದಲ್ಲ. ನಿಜಾನಾ? ಆಯಿ ಪಟ್ಟಣದಲ್ಲಿ ಇಸ್ರಾಯೇಲ್ ಜನರು ಆಮೇಲೆ ಯಾವಾಗ ಸೋತ್ರೋ ಆವಾಗ ಯೋಶುವ ಹೋಗಿ ದೇವ್ರ ಹತ್ರ ಬಂದು ಬಿದ್ದು ಕೇಳ್ತಾ ಇದ್ದಾನೆ, ದೇವರೇ ನಾವು ಎಲ್ಲಿ ತಪ್ಪು ಹೋಗಿದ್ರಿ, ಯಾಕೆ ಹಿಂಗೆ ಸಂಭವಿಸ್ತದೆ, ದೇವ್ರ ಮಕ್ಕಳು ಸೋಲ್ಬಾರ್ದು, ನಾವು ಸೋತಿದ್ರಿ, ಯಾಕೆ ಕಾರಣ ಏನು? ಅವಾಗ ದೇವ್ರು ಹೇಳ್ತಾರೆ, ಇಸ್ರಾಯೇಲ್ ಪಾಪ ಮಾಡಿದೆ. ಆಮೇಲೆ ಆ ವ್ಯಕ್ತಿ ಕೊನೆಯದಾಗ ಆ ವ್ಯಕ್ತಿ ಹತ್ರ ಬರ್ತಾ ಇದೆ. ಸೊ ನೀವು ದೇವ್ರ ಹತ್ರ ಕೇಳಬೇಕು. ವಾಕ್ಯನ ಹೇಳ್ತಾ ಇದೆ, ನೀವು ದೇವ್ರ ಹತ್ರ ಬಂದು ಕೇಳಿ, ನಿಮಗೆ ಗೊತ್ತಿಲ್ಲದಿರೋ ವಿಷಯ ದೇವರು ನಿಮಗೆ ತಿಳಿಸ್ಕೊಡ್ತಾರೆ. 50-60 ವರ್ಷ ಹಿಂಗೆ ಒದ್ದಾಡೋದಕ್ಕಿಂತ 1-2 ದಿನ ಉಪವಾಸ ತಗೊಂಡು ದೇವ್ರ ಹತ್ರ ಕುತ್ಕೊಂಡ್ರೆ ದೇವ್ರು ನಮಗೆ ತಪ್ಪನ್ನ ತೋರಿಸ್ಕೊಡ್ತಾರೆ. ಆ ತಪ್ಪು ಒಪ್ಕೊಂಡ್ರೆ ಆ ಕ್ಷಣದಲ್ಲಿ ಬಿಡುಗಡೆ, ಆ ಕ್ಷಣದಲ್ಲಿ ಆಶೀರ್ವಾದ, ಆ ಸಾಲಗೆ ದೇವ್ರ ಪರಿಹಾರ. ದೇವರ ಪ್ರಶ್ನದಲ್ಲಿ ಒಂದು ಐಡಿಯಾ ಸಾಕು, ದೇವರ ಬಾಯಿಂದ ಬರುವಂತ ಒಂದು ಮಾತು ಸಾಕು, ದೇವರು ತೆಗೆಯುವ ಒಂದು ಬಾಗಿಲು ಸಾಕು. ಆಮೇನ್. ಪ್ರೈಸ್ ಲಾರ್ಡ್. ದೇವರ ಹತ್ರ ಕುತ್ಕೊಳ್ಳೋ ಹತ್ರ ದೇವರು ಮಾತಾಡುವ ದೇವರಾಗಿದ್ದಾರೆ. ಆಮೇನ್. ಹಲ್ಲೆಲೂಯಾ. ಸೊ ನಮ್ಮ ಜೀವಿತದಲ್ಲಿ ನೋವುಗಳು ಬರುವಾಗ ದೇವರು ಶಿಕ್ಷಿಸ್ತಾರೆ, ಶಿಕ್ಷಿಸಿದ್ರು ಕಳ್ಕೊಳ್ದೇ ಇರೋದು ತಪ್ಪು. ಆಮೇನ್. ಪ್ರೈಸ್ ಲಾರ್ಡ್. ಬೇರೆಯವ್ರನ್ನ ಕೀಳಾಗಿ ನೋಡೋದು, ಬೇರೆಯವ್ರನ್ನ ಕೀಳಾಗಿ ನೋಡೋದು, ಆಮೇಲೆ ಅವ್ರನ್ನ ಕೆಳಗಡೆ ಹಾಕೋದು ಅಹಂಕಾರದ ಲಕ್ಷಣ. ನಮ್ಮ ದೇವ್ರು ನೋಡಿ, ಗಾಡ್ ಕ್ಲಾಸ್. ದೇವ್ರು ಏನು ಮನುಷ್ಯನ ಕ್ಲಾಸ್ ಅಲ್ಲ, ದೇವ್ರ ಕ್ಲಾಸು.
ಎಮ್ ಎಲ್ ಎಗಳ ಜೊತೆ, ಸಾಹುಕಾರ ಜೊತೆ. ಬಟ್ ಯೇಸು ಸ್ವಾಮಿ ದೇವರಾಗಿದ್ರು ಕೂಡ ಸಾಧಾರಣ ಮನುಷ್ಯನ ಸ್ವರೂಪವನ್ನು ತಗೊಂಡು, ಒಂದು ಸರ್ವೆಂಟ್ ಸ್ವರೂಪವನ್ನು ತಗೊಂಡು ಎಲ್ಲ ಮನುಷ್ಯರನ್ನ ಅವರು ಪ್ರೀತಿಸಿದ್ರು. ಕುಷ್ಠರೋಗಿಗಳನ್ನ ಕೂಡ ಅವ್ರು ತಪ್ಕೊಂಡಿದ್ದಾರೆ. ನಾವೇ ಕುಷ್ಠರೋಗಿಗಳು ನೋಡಿದ್ರೆ ಹತ್ರ ಹೋಗೋದಿಲ್ಲ. ನಾವೇ ಪ್ರೇಯರ್ ಮಾಡುವಾಗ ಕೈ ಹಿಂಗೆ ದೂರ ಹಿಂಗೆ ಮಡಗಿ ಪ್ರೇಯರ್ ಮಾಡ್ತೀರಿ. ಬಟ್ ಯೇಸು ಸ್ವಾಮಿ ಕುಷ್ಠರೋಗಿಗಳನ್ನ ಇಟ್ಕೊಂಡ್ರಂತೆ. ಅಂದ್ರೆ ತುಂಬಾ ಸೊಸೈಟಿಯಲ್ಲಿ ನೋಡಿ, ಒಂದ್ಸತಿ there was a lady was caught in adultery. ವ್ಯಭಿಚಾರದಲ್ಲಿ ಸಿಕ್ಕೊಂಡ್ರ ಸಹೋದರ ದೇವರು ಅವಳ ಹತ್ರ ಹೋಗ್ತಾ ಇದ್ದ, ಅವಳ ಕಾಪಾಡಕ್ಕೆ. ಇನ್ನೊಬ್ಬ ಕುಷ್ಠರೋಗಿಗಳು ಸಮಾಜದಿಂದ ಆಚೆ ಹಾಕಿರ್ತಾರೆ, ಆ ಕುಷ್ಠರೋಗಿಗಳು ದೇವ್ರು ಸೌಖ್ಯ ಕೊಟ್ಟಿದ್ದಾರೆ. ಸೊ ಯೋಚನೆ ಮಾಡಿ ನೋಡಿ, ಅವರು ದೇವರಾಗಿದ್ರು, ಅವ್ರ ಕ್ಲಾಸ್ ಮೇಂಟೈನ್ ಮಾಡ್ಕೊಳ್ದೆ ಎಷ್ಟು ಕೆಳಗಡೆ ಬಂದ್ರಂದ್ರೆ, ಪ್ರೈಸ್ ಲಾರ್ಡ್, ಅವರು ದೇವರಾಗಿದ್ರು ಕೂಡ ಅವ್ರ ಮುಖಕ್ಕೆ ಉಗೀತಾ ಇದ್ದಾರೆ. ಇನ್ನೊಬ್ಬ ಅವ್ರನ್ನ ಬೈತಾ ಇದ್ರು, ಅದು ಯೇಸು ಸ್ವಾಮಿ ಬಾಯೇ ತಗಿಲಿಲ್ಲ, ನಮಗೋಸ್ಕರ ಎಲ್ಲವನ್ನು ಸಹಿಸ್ಕೊಂಡ್ರು. ಎಷ್ಟು ತಗ್ಗಿಸ್ಕೊಂಡ್ರು ಅಂದ್ರೆ ದೇವರು ಅವ್ರಿಗೆ ಮಹಿಮೆ ಇದೆ, ಅವರಿಗೆ ಶಕ್ತಿ ಇದೆ, ಪ್ರಭಾವ ಇದೆ. ಎಲ್ಲ ಪಕ್ಕಕ್ಕೆ ಮಡಗಿ ಸಾಧಾರಣ ಒಂದು ವ್ಯಕ್ತಿಯಾಗಿ ಇಳಿದು ಬಂದು ನಮ್ಮ ಜೊತೆ ಅವರು ಸೇರ್ಕೊಂಡು ನಮ್ಮ ಜೊತೆ ಜೀವಿಸಿ ನಮ್ಮನ್ನ ರಕ್ಷಿಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆದ್ದರಿಂದ ಎಷ್ಟು ಕೆಳಗಡೆ ಹೋಗಕ್ಕಾಗುತ್ತೋ ಅಷ್ಟೇ. ಅದಕ್ಕೆ ಯೇಸು ತಂದೆಯಾದ ದೇವರು ಯೇಸು ಸ್ವಾಮಿಗೆ ಎಲ್ಲ ಉನ್ನತವಾದ ಸ್ಥಾನವನ್ನು ಕೊಟ್ಟು ಎಲ್ಲ ನಾಮಕ್ಕಿಂತ ಮೇಲಾದ ನಾಮವನ್ನು ಕೊಟ್ಟಿದ್ದಾರೆ. ಎಷ್ಟು ತಗ್ಗಿಸ್ಕೊಳ್ತೀವಿ ಅಷ್ಟೇ ದೇವರು ಆಗಸ್ಟ್ ನಮ್ಮನ್ನ ಉನ್ನತ ಸ್ಥಿತಿಗೆ ತರುವವರಾಗಿರುತ್ತಾರೆ. ಅದನ್ನ ನಂಬರ್ ಜೋರಾಗಿ ಒಂದು ಕೈ ತಡಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ.